ನೋಡಿ ಸ್ನೇಹಿತರೆ, ಈಗ ಎಷ್ಟೋ ವರ್ಷಗಳಾದ ನಂತರ ಈ ರೀತಿ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹಾಕಿದ್ದಾರೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಗ್ರಹಾರ ಬಡಾವಣೆ, ಹರಿಹರೇಶ್ವರ ದೇವಸ್ಥಾನ ರಸ್ತೆ, ಒಳಚರಂಡಿ UGD ಅಭಿವೃದ್ಧಿ ಕಾಮಗಾರಿ, UGD ಡೆವಲಪ್ಮೆಂಟ್ ವರ್ಕ್ ಅಂತ ಹಾಕಿದ್ದಾರೆ. ಅಗ್ರಹಾರ ಲೇಔಟ್, ಹರಿಹರೇಶ್ವರ ಟೆಂಪಲ್ ಅಂತ. ಸೊ ಈ ಒಂದು ಕೆಲಸಕ್ಕೆ ನಾವು ಒಂದು 7 ವರ್ಷದಿಂದ ಫೈಟ್ ಮಾಡ್ತಿರೋದು, ಒಂದಲ್ಲ ಎರಡಲ್ಲ 7 ಇಯರ್ಸ್. ಇನ್ನು ಬ್ಯಾಕ್ ಫಿಲ್ಲಿಂಗ್ ಮಾಡಿದ್ದಾರೆ. ಇನ್ನು ಇದುವರೆಗೂ ಫಾರ್ಮೇಷನ್ಗೆ ನೀರು ಬಿಟ್ಟಿಲ್ಲ ಸ್ನೇಹಿತರೆ. ಇಲ್ಲಿ 8 ಇಂಚ್ ಪೈಪ್ ಹಾಕಿದ್ದೀವಿ ನಾವು ಒಂದು 3 ವರ್ಷ ಹಿಂದೆ. ಇಲ್ಲಿ ಓವರ್ಫ್ಲೋ ಆಗಿ ಪೈಪ್ ನೀರು. ಸೊ ಇಲ್ಲಿ ಮೋರಿ ಕೆಳಗೆ ಈ ಪೈಪ್ ಲೈನ್ ಹೋಗಿ ಇಲ್ಲಿಂದ ಒಳಗೆ ತೋಟದ ಜಾಗ ಇದೆ, ಖಾಲಿ ಜಾಗ ಇದೆ. ಸೊ ಈ ರೀತಿ ಅವ್ಯವಸ್ಥೆ ಇದೆ, ಕಾಣ್ತಿದೆ ನೋಡಿ. ಇಲ್ಲೆಲ್ಲ ಕಂಪ್ಲೀಟ್ ಲಿಟ್ರಿನ್ ನೀರು. ಮೋರಿ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ, ಮೋರಿ ನೀರು ಕೂಡ ಹೋಗಲ್ಲ, ಹರ್ಕೊಂಡು ಕಾಣ್ತಿದೆಲ್ಲ ನೋಡಿ. ಎಷ್ಟೊಂದು ಫ್ಲಶ್ ಹುಳುಗಳೆಲ್ಲ ಇದೆ. ಈ ಮೋರಿಗಳೆಲ್ಲ ನೀಟಾಗಿ ಕ್ಲೀನಾಗಿ ಹರಿಯೋದಿಲ್ಲ. ಮತ್ತು ಹೆಗ್ಣಗಳೆಲ್ಲ ತೋಡಿ ಪೈಪೆಲ್ಲ ಡ್ಯಾಮೇಜ್ ಮಾಡಿದ್ದಾವೆ. ಇಲ್ಲಿ ಯಾರು ಇದುವರೆಗೂ BBMP ಅವರಾಗಲಿ BWC ಯಾರೂ ತಲೆ ಕೆಡಿಸ್ಕೊಳಲ್ಲ. ಡೆಡ್ ಎಂಡ್ ಇದು ಹೀಗಿದೆ, ಗಲೀಜು ನೋಡಿ. ಜೊತೆ ನೀರೆಲ್ಲ ಕೊಟ್ಟು ಎಲ್ಲ ವಾಸನೆ, ಗಬ್ಬು. ಕಮಿಷನರ್ ಹತ್ರ ಹೋಗಿ ಮಾತಾಡಿದ್ದಕ್ಕೆ ಅಲ್ಲಿ ಹೋಗ್ಬಾರ್ದಾಗಿತ್ತು. ಕಮಿಷನರ್ P ಹತ್ರ ಮಾತಾಡೋದಕ್ಕೆ ನೀವು ಎಲ್ಲವನ್ನ ಕೂತು ಮಾತಾಡಬಾರ್ದಾಗಿತ್ತು. ನಾವೇ ಬಂದು ಸ್ಪಂದಿಸ್ತಿದ್ದೀವಿ, ಇಲ್ಲಾಂದ್ರೆ ನಾವೇ ಬಂದು ಮಾಡಿಕೊಡ್ತಿದ್ವಿ ಕೆಲಸ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಮಾತಾಡೋದಕ್ಕೆ ಕೆಲಸ ಶುರುವಾಯಿತು ಸ್ನೇಹಿತರೆ. ಇಲ್ಲ ನಾವು ಅಲ್ಲಿ ಹೋಗಿ ಮಾತಾಡಿದ್ರೆ ಅಂದರೆ ದೇವರ ಸತ್ಯವಾಗಲೂ ಕೆಲಸ ಅಂತ ಆಗ್ತಾಯಿಲ್ಲ. ಸೊ ಈ ರೀತಿ ಇದೆ ಅವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಸೊ ಮಗು ಹತ್ರ ಅಲ್ಲಿ ಗಂಟ ತಾಯಿಗೆ ಹಾಲು ಕುಡಿಸಲ್ಲ ಅಂದರೆ ಸತ್ಯದ ಮಾತು. ಮಗು ಹತ್ರ ಕೂಡ ಇಲ್ಲಿ ತಾಯಿ ಹಾಲು ಕುಡಿಸಲ್ಲ ಅಂದರೆ ಹೇಗಿದೆ ಅಂತ ಪರಿಸ್ಥಿತಿ. ಕಾಂಗ್ರೆಸ್ ಸರ್ಕಾರ ಆ ರೀತಿ ಇದೆ. ನಾವು ಎಷ್ಟೇ ಬೇಡ್ಕೊಂಡು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಏನೇ ಮಾಡಿದ್ರು ಇಲ್ಲಿ ಯಾರೊಬ್ಬರು ಎಲೆಕ್ಷನ್ ಆಗಿ 7 ಗಂಟೆ ಅಷ್ಟೇ ಗೆದ್ದಿದ ಮೇಲೆ ಇಲ್ಲಿ ಯಾರು ಬಂದು ಮೂಸ್ ನೋಡಲ್ಲ ಇಲ್ಲಿ, ಅಂಥ ವ್ಯವಸ್ಥೆ ಆಗಿದೆ ಇಲ್ಲಿ. ನಾನು ಕೂಡ ಇಲ್ಲಿ ಪ್ರಮುಖ ಮುಖಂಡ ಈ ಒಂದು ಭಾಗದಲ್ಲಿ, ಯಲಹಂಕ ಭಾಗದಲ್ಲಿ. ಸೊ ನಾನು ಕೂಡ ಇಲ್ಲಿ ನಮ್ಮ ಕೋಗಿಲ್ ವಾರ್ಡಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೀನಿ, ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ BJP ವತಿಯಿಂದ. ಸೊ ನಾವು BJP ವತಿಯಿಂದ ಇದ್ದರೂ ಕೂಡ, ಆಪೋಸಿಷನ್ ಪಾರ್ಟಿ ಇದ್ದರೂ ಕೂಡ ನಾವು ಇಲ್ಲಿ ನಮ್ಮ ಏರಿಯಾ ಭಾಗದಲ್ಲಿ ನಾವು ಕೆಲಸ ಮಾಡಿಸ್ಕೊಳೋದೇ ಒಂದು ವಿಚಿತ್ರ ವಿಪರ್ಯಾಸ ಆಗಿದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಇದೊಂದು ಎಲ್ಲ ಒಂದು 4 ಬೀದಿಗಳೇನಿದೆ, 4ರಿಂದ 5 ಬೀದಿಗಳೇನಿದೆ, ಸುಮಾರು ಒಂದು 1000 ಮನೆ ಹತ್ತಿರ ಮನೆಗಳಿಗೆ ನೀರಿನ ವ್ಯವಸ್ಥೆಯನ್ನು ತಲುಪಿಲ್ಲ. ಈ ಒಂದು ನೀರಿನ ವ್ಯವಸ್ಥೆ ಬೇಗ ಕ್ಲಿಯರ್ ಆದರೆ ಒಳ್ಳೆಯದು. ಇಲ್ಲಿ ಕುಮಾರ್ ಅಂತ ಒಬ್ಬ ಇದ್ದಾನೆ, ವಾಟರ್ ಲೈನ್ ಮ್ಯಾನು. ಸ್ವಲ್ಪ ಇವ್ರ ಸ್ಪಂದಿಸ್ತಾ ಇದ್ದಾನೆ ನಾವು ಹೇಳಿದ ನಂತರ. ಇನ್ನು ಈ ಕಾಂಟ್ರಾಕ್ಟರ್ ಇನ್ನು ತಿರುಗಿ ಮೂಸು ಕೂಡ ನೋಡಿಲ್ಲ ಇಲ್ಲಿ. ಥ್ಯಾಂಕ್ ಯು.